ಬರೀ ಎಕ್ಸರ್ಸೈಸ್ ಪಾರ್ಟ್ ಮಾಡೋದು ಅಭ್ಯಾಸ. ಐಡೆಂಟಿಫೈ ದಿ ನೌನ್ಸ್, ನಾಮಪದವನ್ನು ಏನು ಮಾಡಬೇಕು ಗುರುತಿಸಬೇಕು ಸೆಂಟೆನ್ಸ್ ಒಳಗೆ. ದ ಡಾಗ್ ಈಸ್ ಬಾರ್ಕಿಂಗ್, ದ ಡಾಗ್ ಈಸ್ ಬಾರ್ಕಿಂಗ್. ಬಾರ್ಕಿಂಗ್ ಅಂದ್ರೆ ಏನ್ರಿ? ಬೊಗಳೋದು ಅಂದ್ರೆ ಏನಾಯ್ತದು ವರ್ಬ್ ಆಯ್ತು. ವರ್ಬ್ ಅಂದ್ರೆ ಏನ್ರಿ? ಆಕ್ಷನ್ ಅನ್ನು ಮಾಡುವಂತ ಪದ. ಆಕ್ಷನ್ ಕ್ರಿಯೆಯನ್ನು ಸೂಚಿಸುವಂತ ಪದ. ವರ್ಬ್ ಅಂದ್ರೆ ಏನ್ರಿ? ಕ್ರಿಯಾಪದ. ಹೌದಾ? ಸೊ ಕ್ರಿಯಾಪದ ಅಂದ್ರೆ ಏನ್ರಿ? ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ. ಸೊ ಬಾರ್ಕಿಂಗ್ ಅನ್ನೋದೇನು? ಬೊಗಳೋದು. ಬೊಗಳೋದು ಅಂದ್ರೆ ಏನ್ರಿ? ಕ್ರಿಯೆ. ಯಾರು ಮಾಡಕತ್ತಾರ? ಹೂ, ಡಾಗ್. ಸೊ ಇದೇನಾಯ್ತು? ಡಾಗ್ ಏನಾಯ್ತ್ರಿ? ನೌನ್ ಆಯ್ತು. ಹೌದಾ? ನೆಕ್ಸ್ಟ್ ಸೀತಾ ರೀಡ್ಸ್ ಅ ಸ್ಟೋರಿ. ಹೂ ರೀಡ್ಸ್ ಅ ಸ್ಟೋರಿ? ಸೊ ಇಲ್ಲಿ ರೀಡ್ಸ್ ಅನ್ನೋದು ಏನೈತ್ರಿ? ಸಬ್ಜೆಕ್ಟ್ ವರ್ಬ್ ಆಯ್ತು. ಸೊ ಹೂ ಇಲ್ಲಿ ಏನಾಯ್ತು? ಸೀತಾ. ಸೀತಾ ಏನಾದ್ಲಿ ಇಲ್ಲಿ? ನೌನ್ ಆದ್ಲು. ಸೀತಾ ರೀಡ್ಸ್ ವಾಟ್. ವಾಟ್ ಅಂತೇಳಿ ಆನ್ಸರ್ ಬಂದ್ರು ಅದೇನಾಗ್ತದ? ಅದು ಕೂಡ ಏನಾಗ್ತದ? ನೌನ್ ಆಗ್ತದ. ಹಾಗಾಗಿ ಈ ಸೆಂಟೆನ್ಸ್ ಎರಡು ಏನದವ್ರಿ? ನಾಮಪದಗಳು ಅದಾವ್ರಿ. ಮೂರನೇದು ಮತ್ತು ನಾಲ್ಕನೇದು ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. ನೀವೇನು ಮಾಡ್ರಿ? 3, 4 ಮತ್ತು 5 ಮಾಡಕ್ಕೆ ಟ್ರೈ ಮಾಡಿ.